ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಈಗ ಟೈಮ್ ಬಂದು 5:30 ಆಗಿದೆ. ಇಲ್ಲಿ ಚಟ್ನಿಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಕಡಲೆ ಬೀಜ ಹುರ್ಕೊಂಡಿದ್ದೀನಿ. ಚಟ್ನಿ ರೆಡಿ ಆಯಿತು ನೋಡಿ. ಇಲ್ಲಿ ನನ್ನ ಮಗಳು ಕಾಲೇಜ್ಗೆ ರೆಡಿ ಆಗಿದ್ದಾಳೆ. ಇನ್ನೂ ಟೈಮ್ ಇದೆ ಅಂದ್ಬಿಟ್ಟು ಕಸ ಗುಡಿಸ್ತಿದ್ದಾಳೆ. ಟೈಮ್ ಇದ್ದರೆ ಸಣ್ಣ ಪುಟ್ಟ ಕೆಲಸ ಹೆಲ್ಪ್ ಮಾಡ್ತಾಳೆ. ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಕಡಲೆಬೀಜ ಚಟ್ನಿ, ದೋಸೆ ಮಾಡ್ತಾಯಿದ್ದೀನಿ. ಹಾಗೆ ಹಾಲು ಸಾಗು ಸಹ ಮಾಡ್ತಾಯಿದ್ದೀನಿ. ಫಸ್ಟೀಗ ಚಟ್ನಿ ಒಂದು ಪ್ರಿಪೇರ್ ಮಾಡಿದ್ದೀನಿ. ಇನ್ನು ನನ್ನ ಮಗಳು ಕಾಲೇಜ್ಗೆ 6:30ಗೆಲ್ಲ ಹೊರಡಬೇಕು. ಇನ್ನು ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಚಟ್ನಿ ಒಂದು ಪ್ರಿಪೇರ್ ಮಾಡಿದ್ದೀನಿ. ಇನ್ನು ದೋಸೆ ಹಾಕ್ತಾಯಿದ್ದೀನಿ. 2 ಬಾಕ್ಸ್ಗೆ ರೆಡಿ ಮಾಡಬೇಕು. ನನ್ನ ಮಗಳಿಗೊಂದು, ನಮ್ಮ ಹಸ್ಬೆಂಡ್ಗೊಂದು. ನನ್ನ ಮಗಳನ್ನ ಕಾಲೇಜ್ ಹತ್ರ ಬಿಟ್ಟ ನಂತರ ನಮ್ಮ ಹಸ್ಬೆಂಡ್ ಹಾಗೆ ಡ್ಯೂಟಿಗೆ ಹೋಗ್ತಾರೆ. ಹಾಗಾಗಿ ಬೆಳಗ್ಗೆನೇ 2 ಬಾಕ್ಸ್ಗೆ ರೆಡಿ ಮಾಡಬೇಕಾಗುತ್ತೆ. ದೋಸೆ ಬೇಗ ಆಗಲಿ ಅಂತ ಸ್ಟವ್ ಮೇಲೆ 2 ಹಂಚಿಟ್ಟಿದ್ದೀನಿ. ಡೈಲಿ ಮಾರ್ನಿಂಗ್ 5ಗೆಲ್ಲ ಎದ್ರೇ ಕೆಲಸ ಆಗೋದು. ಸ್ವಲ್ಪ ಲೇಟ್ ಆಯ್ತು ಅಂದರೆ ಟೆನ್ಷನ್ ಆಗಿಬಿಡುತ್ತೆ. ನನ್ನ ಮಗಳಿಗೆ ಕಾಲೇಜಲ್ಲಿ 5 ಮಿನಿಟ್ಸ್ ಲೇಟ್ ಆದ್ರೂ ಪನಿಷ್ಮೆಂಟ್ ಕೊಡ್ತಾರೆ. ಮನೆಯಿಂದ ಕಾಲೇಜ್ಗೆ ಹೋಗೋಕ್ಕೆ ಬಸ್ಸಲ್ಲಾದರೆ 1 ಅವರ್ ಬೇಕಾಗುತ್ತೆ. ಇನ್ನು ಬೆಳಗ್ಗೆನೇ ಟ್ರಾಫಿಕ್ ಇರಲ್ಲ, ಹಾಗಾಗಿ ಹಾಫ್ ಆನ್ ಅವರ್ಗೆಲ್ಲ ಹೊರಟೋಗ್ತಾರೆ. ದೋಸೆ ಎಲ್ಲ ರೆಡಿ ಆಯಿತು. ಈಗ ನನ್ನ ಮಗಳು ಬಾಕ್ಸ್ಗೆ ರೆಡಿ ಮಾಡ್ತಿದ್ದಾಳೆ. ಇನ್ನು ನನ್ನ ಮಗನಿಗೂ ಮಂಡೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತೆ. ಎಷ್ಟು ಬೇಗ ಹಾಲಿಡೇಸ್ ಮುಗೀತು ಅನ್ನಿಸ್ತಿದೆ. ಈ ಹಾಲಿಡೇಸಲ್ಲಿ ನಮ್ಮ ಮಕ್ಕಳನ್ನ ಎಲ್ಲಿ ಔಟ್ಸೈಡ್ ಕರ್ಕೊಂಡೇ ಹೋಗಿಲ್ಲ. ನನ್ನ ಮಗಳಿಗೆ ಬೇಗನೆ ಕಾಲೇಜ್ ಸ್ಟಾರ್ಟ್ ಆಯಿತು. ಹಾಗಾಗಿ ಈ ಸರಿ ಮಕ್ಕಳನ್ನ ಎಲ್ಲಿಗೂ ಕರ್ಕೊಂಡು ಹೋಗೋದಕ್ಕಾಗಿಲ್ಲ ಅಂತ ಬೇಜಾರಾಗುತ್ತೆ. ನನ್ನ ಮಗ ಅಂತೂ ತುಂಬ ಬೇಜಾರು ಮಾಡ್ಕೊಂಬಿಟ್ಟಿದ್ದ. ಎಲ್ಲಾದರೂ ಹೋಗಬೇಕು ಅಂತ ಡೈಲಿ ಕೇಳ್ತಾನೇ ಇದ್ದ. ಇನ್ನು ನಮ್ಮೂರಲ್ಲೇ ಒಂದು 15 ಡೇಸ್ ಕರ್ಕೊಂಡೋಗಿ ಬಿಟ್ಟಿದ್ದೆ. ಊರಲ್ಲಿ 15 ಡೇಸ್ ಮಾತ್ರ ಇದ್ದಿದ್ದು. ಅಲ್ಲಿನೂ ಬೋರ್ ಆಗ್ತಿದೆ ಅಂತ ಹೇಳಿಬಿಟ್ಟು ಬ್ಯಾಂಗ್ಳೂರು ಬಂದಿದ್ದಾನೆ. ಈಗ ಟೈಮ್ ಬಂದು 6:30 ಆಗಿದೆ. ಇದರಲ್ಲಿ ಒಂದು 10 ಮಿನಿಟ್ಸ್ ಫಾಸ್ಟಾಗಿ ಇಟ್ಟಿದ್ದೀವಿ. ಇಲ್ಲ ಅಂದರೆ ಮಕ್ಕಳು ರೆಡಿ ಆಗೋದ್ರಲ್ಲಿ ಲೇಟ್ ಮಾಡಿಬಿಡ್ತಾರೆ. ಹಾಗಾಗಿ ಟೈಮ್ನ ಒಂದು 10 ಮಿನಿಟ್ಸ್ ಫಾಸ್ಟಾಗಿ ಇಟ್ಟಿರ್ತೀವಿ. ಇನ್ನಿಲ್ಲಿ ನನ್ನ ಮಗಳು ಕಾಲೇಜ್ಗೆ ಹೊರಟಿದ್ದಾಳೆ. ಕಾಲೇಜ್ಗೊಂದೇ ಹೋಗೋದಾದರೆ 6:30 ಆ ರೀತಿ ಬಿಡ್ತಾಳೆ ಮನೆ. ಟ್ಯೂಷನ್ ಇದ್ದರೆ ಮಾತ್ರ 5:30ಗೆಲ್ಲ ಮನೆ ಬಿಡಬೇಕು. ಟ್ಯೂಷನ್ ಮುಗಿಸ್ಕೊಂಡು ಹಾಗೆ ಕಾಲೇಜ್ಗೆ ಹೋಗ್ತಾಳೆ. ಮಕ್ಕಳಿಗೆ ಕಾಲೇಜ್ ಟೈಮಿಂಗ್ ಈ ರೀತಿ ಇದ್ರೇ ಒಳ್ಳೇದನಿಸುತ್ತೆ. ಇಲ್ಲ ಅಂದರೆ ಲೇಟಾಗಿ ಎದ್ಬಿಡ್ತಾರೆ. ನೆಕ್ಸ್ಟ್ ನಾನಿಲ್ಲಿ ನೆಲ ಒರೆಸ್ತಿದ್ದೀನಿ. ಇವತ್ತು ಸಾಟರ್ಡೆ ಅಲ್ವಾ, ಹಾಗಾಗಿ ಬೇಗ ನೆಲ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡಬೇಕು. ಇನ್ನು ಸ್ನಾನ ಕೂಡ ಮುಗೀತು. ಬೇಗ ಪೂಜೆಗೆ ರೆಡಿ ಮಾಡಬೇಕು. ನನ್ನ ಮಗ ನೋಡಿ ಇನ್ನೂ ಮಲಗಿದ್ದಾನೆ. ಈಗ ಟೈಮ್ ಬಂದು 8:30 ಆಗ್ತಾಯಿದೆ. ಅವನು ಎಬ್ಬರಿಸಿ ಸ್ನಾನಕ್ಕೆ ಕಳಿಸ್ತೀನಿ. ಮುಂಚೆನೇ ಆಲೂಗಡ್ಡೆ ಕುಕ್ಕರಲ್ಲಿ ಹಾಕಿ ಬೇಯಿಸಿಟ್ಟಿದ್ದೆ. ಇಲ್ಲಿ ನನ್ನ ಮಗ ಬಂದು ಆಲೂಗಡ್ಡೆ ಸಿಪ್ಪೆನೆಲ್ಲ ಕ್ಲೀನಾಗಿ ಬಿಡಿಸ್ತಿದ್ದಾನೆ. ನಮ್ಮ ಮಕ್ಕಳಂತೂ ನನಗೆ ಕೆಲಸದಲ್ಲಿ ಸಣ್ಣ ಪುಟ್ಟ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಇನ್ನು ಮಂಡೆಯಿಂದ ನನ್ನ ಮಗನಿಗೂ ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನು ಬ್ರೇಕ್ಫಾಸ್ಟ್ ವಿಷಯದಲ್ಲಿ ನನ್ನ ಮಗನಿಗೂ ಇಬ್ಬರಿಗೂ ಜಗಳ ಆಗ್ತಿರುತ್ತೆ. ಅವಳಿಗೆ ಇಷ್ಟ ಆಗಿರೋದು ಇವ್ನಿಗೆ ಇಷ್ಟ ಆಗಲ್ಲ, ಇವ್ನಿಗೆ ಇಷ್ಟ ಆಗಿರೋದು ಅವಳಿಗೆ ಇಷ್ಟ ಆಗಲ್ಲ. ನನಗಂತೂ ದೊಡ್ಡ ತಲೆನೋವು ಅನಿಸ್ಬಿಡುತ್ತೆ. ಇಬ್ಬರು ಡೆಡ್ ಆಪೋಸಿಟ್ ಆಗಿರ್ತಾರೆ. ಎಲ್ಲರ ಮನೆಯಲ್ಲಿ ಇದೇ ರೀತಿ ಇರುತ್ತೋ ಇಲ್ಲ ನಮ್ಮ ಮನೇಲಿ ಮಾತ್ರನಾ ಅಂತ ಅರ್ಥ ಆಗಲ್ಲ. ನಮ್ಮಂಥ ಹೌಸ್ ವೈಫ್ಗಳು ಮನೇಲಿದ್ದು ಎಷ್ಟು ಕೆಲಸ ಮಾಡಿದ್ರೂ ಕಮ್ಮಿನೇ ಅಂತಾರೆ. ಅವ್ರಿಗೇನು ಮನೇಲಿ ಆರಾಮಾಗಿರ್ತಾರೆ ಅಂತ ಅಂದ್ಕೊಳ್ತಾರೆ. ಬಟ್ ಮನೇಲಿ ಎಷ್ಟು ಕೆಲಸ ಇರುತ್ತೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ನನಗೆ ಹೊರಗಡೆ ಕೆಲಸಕ್ಕೆ ಹೋಗೋದೇ ಬೆಸ್ಟ್ ಅನಿಸ್ಬಿಡುತ್ತೆ. ಕೆಲವು ಹೆಣ್ಮಕ್ಳು ಮನೇಲಿ ಕೆಲಸ ಮಾಡಿ ಔಟ್ಸೈಡೂ ಕೆಲಸಕ್ಕೆ ಹೋಗ್ತಾರೆ. ತುಂಬ ಗ್ರೇಟ್ ಅನಿಸ್ಬಿಡುತ್ತೆ. ಮನೇಲಿ ಯಾರಾದರೂ ಸಪೋರ್ಟ್ ಇದ್ದರೆ ಓಕೆ, ಇಲ್ಲಾಂದರೆ ತುಂಬ ಕಷ್ಟ ಆಗಿಬಿಡುತ್ತೆ.
ನೆಕ್ಸ್ಟ್ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಈ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದು ಲೈಕ್ ಒಂದು ಕಮೆಂಟ್ ಹಾಕಿ ಸಪೋರ್ಟ್ ಮಾಡಿ. ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಈಗ ಆಲೂಗಡ್ಡೆ ಸಾಗು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇನ್ನಿಲ್ಲಿ ನನ್ನ ಮಗ ಸ್ನಾನ ಮಾಡ್ಕೊಂಡು ಬಂದಿದ್ದಾನೆ, ಬ್ರೇಕ್ಫಾಸ್ಟ್ ಹಾಕ್ಕೊಡ್ತಿದ್ದೀನಿ. ನಂತರ ನಾನು ಬ್ರೇಕ್ಫಾಸ್ಟ್ ಮಾಡ್ತೀನಿ. ಈಗ ಟೈಮ್ ಬಂದು 10:30 ಆಗಿದೆ. ಸಾಟರ್ಡೆ ದಿನ ಇದೇ ರೀತಿಯಾಗಿರುತ್ತೆ ಕೆಲಸ. ಮನೆಯೆಲ್ಲ ಒರೆಸ್ಬೇಕು, ಪೂಜೆ ಮಾಡಬೇಕು, ಹಾಗಾಗಿ ಆವತ್ತಿನ ದಿನ ಸ್ವಲ್ಪ ಲೇಟ್ ಆಗುತ್ತೆ. ದೋಸೆ ಜೊತೆಗೆ ಚಟ್ನಿ, ಆಲೂ ಸಾಗು ತುಂಬ ಟೇಸ್ಟಿಯಾಗಿತ್ತು. ನನ್ನ ಮಗನೂ ತುಂಬ ಚೆನ್ನಾಗಿದೆ ಅಮ್ಮ ಅಂತ ಹೇಳ್ತಾ ಇದ್ದ. ನನ್ನ ಮಗಳಿಗೂ ಆಲೂ ಸಾಗು ಅಂದರೆ ತುಂಬ ಇಷ್ಟ, ಆದರೆ ಬೆಳಿಗ್ಗೆ ಮಾಡೋದಕ್ಕಾಗಿಲ್ಲ. ಚಟ್ನಿ ಒಂದೇ ಮಾಡಿ ಕಳಿಸ್ದೆ. ನೋಡಿ, ಒಂದೊಂದು ಸರಿ ದೋಸೆ ಹಾಕಿದರೆ ಈ ರೀತಿಯಾಗಿ ಹಂಚಿಗೆ ಅಂಟ್ಕೊಂಡ್ಬಿಡುತ್ತೆ. ಆ ಟೈಮಲ್ಲಿ ಏನು ಮಾಡಬೇಕಂದ್ರೆ, ಆನಿಯನ್ ಇರುತ್ತಲ್ವ, ಒಂದು ಹಾಫ್ ಕಟ್ ಮಾಡಿಕೊಂಡು ಆನಿಯನ್ನ ಹಂಚಿಗೆ ಉಜ್ಜಬೇಕು. ಊರಲ್ಲಿ ನಮ್ಮಮ್ಮ ಇದೇ ರೀತಿಯಾಗಿ ಮಾಡ್ತಾ ಇರ್ತಾರೆ. ಆನಿಯನ್ ಈ ರೀತಿ ಉಜ್ಜಿದ ನಂತರ ದೋಸೆ ಚೆನ್ನಾಗಿ ಬರ್ತಾಯಿದೆ. ಐರನ್ ಹಂಚು ಆಗಿರೋದ್ರಿಂದ ಅವಾಗವಾಗ ಈ ರೀತಿ ಆಗ್ತಿರುತ್ತೆ. ನಾನು ನಾನ್ ಸ್ಟಿಕ್ದೆಲ್ಲ ಯೂಸ್ ಮಾಡಲ್ಲ. ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್, ಸಂಡೇ ದಿನ. ವಾಷಿಂಗ್ ಮಿಷನ್ ಸ್ವಲ್ಪ ರಿಪೇರಿ ಬಂದಿದೆ, ಹಾಗಾಗಿ ಬಟ್ಟೆನೆಲ್ಲ ಮೇಲ್ಗಡೆ ತೊಗೊಂಡೋಗಿ ವಾಶ್ ಮಾಡ್ತಾಯಿದ್ದೀನಿ. ತುಂಬ ದಿನಗಳಾಗಿತ್ತು ಕೈಯಲ್ಲಿ ಬಟ್ಟೆ ವಾಶ್ ಮಾಡಿ. ಅಂದರೆ ಮಕ್ಕಳ ಬಟ್ಟೆ, ಯೂನಿಫಾರ್ಮು, ಶೂಸ್ ಎಲ್ಲ ಕೈಯಲ್ಲೇ ವಾಶ್ ಮಾಡೋದು. ಬಟ್ ಡೈಲಿ ಯೂಸ್ ಬಟ್ಟೆಗಳು ಕೈಯಲ್ಲಿ ವಾಶ್ ಮಾಡ್ತಾ ಇರಲಿಲ್ಲ, ಮಿಷನ್ಗೆ ಹಾಕ್ತಾಯಿದ್ದೆ. ಆದರೆ ಇವತ್ತೆಲ್ಲ ಬಟ್ಟೆನೂ ಕೈಯಲ್ಲೇ ವಾಶ್ ಮಾಡಿದೆ. ಬಿಸಿಲು ಬರ್ತಾಯಿದೆ, ಮೋಡ ಮುಚ್ಕೊತಾ ಇದೆ. ಈಗ ಟೈಮ್ ಬಂದು ಆಫ್ಟರ್ನೂನ್ 3 o'clock ಆಗಿದೆ. ಇನ್ನು ನನ್ನ ಮಗಳು ಟ್ಯೂಷನಿಂದ ಈಗ ಬಂದಳು. ಹಾಗೆ ನಮ್ಮ ಅಣ್ಣವ್ರ ಮನೆ ಹತ್ರ ಬಂದಿದ್ವಿ.
ಇದು ಬಂದು ನಮ್ಮ ಮೂರನೇ ಅಣ್ಣನ ಮನೆ. ನಮ್ಮ ಎರಡನೇ ಅಣ್ಣ ನಮ್ಮ ಅತ್ತಿಗೆನೂ ಬಂದಿದ್ದರು. ಹಾಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದಿದ್ವಿ. ಮಕ್ಕಳ ಜೊತೆ ಒಂದು 2 ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ಚೆನ್ನಾಗಿ ಟೈಮ್ ಪಾಸ್ ಆಯಿತು. ಮಗು ನೋಡಿ ಹೆಂಗೆ ಆಟ ಆಡ್ತಿದ್ದಾನೆ. ಹಾಯ್ ಗಾಯ್ಸ್. ಇನ್ನೊಂದು ವಯಸ್ಸು ಕೂಡ చెప్పు హాయ్ గైస్ అను ಹಾಯ್ ಗಾಯ್ಸ್. ಹಾಯ್ ಗಾಯ್ಸ್ ಅನು. ಹಾಯ್ ಗಾಯ್ಸ್. ಓಯ್ ಮಾಮಿ ಕೇಳ್ತಾ ಇದ್ದೆ ನೋಡಿ ಹಾಯ್ ಗಾಯ್ಸ್. ಇಲ್ಲಿಗೆ ಬಾ ನಾವು ಆನ್ ಬರೋ ಯಾರು ಕಲೆಕ್ಟ್ ಮಾಡಬೇಡ್ರಿ. like butterfly, butterfly, where are you going? Where are you going? Out in the garden, out in the garden, dancing, dancing. ಬಿಟ್ಟು ಬಟರ್ಫ್ಲೈ ಅಂದ್ರೆ ಓಡ್ ಬಂದವನು ಅವನ ಹತ್ರ ಮಾಡ್ಸ ಇಬ್ರು ಬಟರ್ಫ್ಲೈ. Stand, stand. Butterfly, 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 butterfly. Butterfly, butterfly, where are you Butterfly, where are you going? Dancing, dancing, pretty, Pretty, pretty pretty butterfly. High five, lovely, lovely butterfly. High five, high five, high five, high five. High five ಕೊಡಿ ಅಲ್ಲಿ ಕೂತ್ಕೊಳ್ಳಿ. Little monkeys jumping on the bed. One fell down and bumped his head. Mama called the doctor and the doctor said, no more monkeys jumping on the bed. ಯಾಕೆ ಬಿಟ್ಟು Butterfly, butterfly, where are you going? ಇಲ್ಲಿ ನೋಡಿ ಮಕ್ಕಳು ರೈಮ್ಸ್ ಹೇಳ್ತಾ ಇದ್ರೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಎಲ್ಲ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ. Little monkeys fell down and bumped his head. Mama called the doctor and the doctor said, no more monkeys jumping on the bed. ಇಷ್ಟೊತ್ತು ಲೈಟ್ ಹಾಕಿರ್ಲಿಲ್ಲ. Little monkeys jumping on the bed. ಇಲ್ಲ ಇವಾಗ And bump his head. Mama called the doctor and the doctor said, no more monkeys jumping on the bed. ಯಾಕೆ ಇವಾಗ ಮಾಡ್ತಿಲ್ಲ ನೀವು ಮಲ್ಕೊಳ್ಳೋದೆಲ್ಲ ಮಾಡ್ತೆ ಮಾಡುತ್ತಲ್ಲ ಮಿಸ್ಟರ್. ನೀನು ಮಲ್ಕೊಂಡಿದ್ನ ಇಲ್ಲ Little monkeys jumping on the bed. One fell down and one fell down and bumped his head. Mama called a doctor and a doctor said, no more monkeys jumping on the bed. Wow. Butterfly, 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 butterfly. Where are you? ಚೆನ್ನಾಗಿ ಆಡ್ತಿರೋದು ಕೂಡ. Butterfly, butterfly, where are you going? Out in the garden, dancing, dancing. Pretty butterfly, ಮತ್ತೆ butterfly, butterfly, where are you going? Out in the garden, dancing. ಸುಬ್ಲಕ್ಷ್ಮಿ ಸೊಂಟ ನೋಡಿ ಸೊಂಟ. Pretty, pretty butterfly, lovely, lovely butterfly. ಇವ್ರು ನೋಡು ಮತ್ತೆ ನೀನು dance
garden. Dancing, dancing. ಬಾಲು Chitty, pitty, Lovely, lovely butterfly. ಸೊಂಟ ಹಿಂಗೆ ಅಂತಾನೆ. ಅಲ್ಲ ಕೈ ಹೆಂಗೆ ಇಟ್ಕೊಂಡಿದ್ದು ನೋಡ್ದ ಅವನ ಸೊಂಟಕ್ಕೆ. Start three little monkey monkeys jumping jumping on on the the bed. bed. One fell down and bumped his head. Mama called the doctor and doctor said, no more monkey. Butterfly, butterfly, butterfly. Butterfly, butterfly. ನೀನೇ ಹೇಳು. Butterfly, butterfly, where are you going? Out in the garden, dancing, dancing. Hi butterfly, where are you going? Out in the garden, dancing, dancing. Pretty, pretty butterfly, love, pretty, pretty butterfly, lovely, lovely butterfly. ವಾವ್ ವೆರಿ ಗುಡ್ ಸೂಪರ್. Butterfly, where are you going? Out in the garden, ಡ್ಯಾನ್ಸಿಂಗ್ ಅಂತ. dancing, dancing. Pretty, pretty butterfly, lovely, lovely butterfly.